ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅಂದಂಗೆ ಆಯ್ತಲ್ರಿ. ಅವ್ರ ಮಗನ್ನ ಕತ್ತಿ ತರ ಸಾಕಿದ್ರು, ಅವ್ರ ಬೆನ್ಗೆ ಚೂರಿ ಹಾಕ್ಬಿಟ್ನಲ್ಲ. ಅಪ್ಪ ಅನ್ನೋ ಕನ್ನಡಿನ ಮಗ ಅನ್ನೋ ಕಲ್ಲು ಹೊಡೆದು ಪುಡಿ ಪುಡಿ ಮಾಡ್ಬಿಡ್ತಲ್ಲಮ್ಮ. ಮಗನ ಓದು ಓದು ಅಂತ ಪ್ರಾಣ ತೆಗಿತಾ ಇದ್ದ. ಈಗ ಇವನು ಕಾಲೇಜ್ಗೆ ಹೋಗ್ಲಿಕ್ಕೆ ಗೊತ್ತಾಯ್ತದೆ. ನಾವು ಇಲ್ಲೇ ಇರ್ತೀವಲ್ಲ, ನೋಡ್ತೀವಿ. ನಾನು ದೊಡ್ಡ ಆಫೀಸರ್ ಆಗ್ತೀನಿ ಅಂತೆಲ್ಲ. ಯಾಕೋ ಹೀಗೆ ಮಾಡಿದೆ? ಯಾಕೋ ಯಾರಿಗೋಸ್ಕರ ಮಾಡಿದೆ? ಯಾಕ್ರಿ? ಯಾಕೋ ಅವನ್ ಹೀಗೆ ಮಾಡ್ದ? ನಾನು ಎಷ್ಟು ವರ್ಷ ಕಷ್ಟಪಟ್ಟು ಕಟ್ಕೊಂಡಿರೋ ಕನಸಿನ ಗೋಪುರನ ಒಂದು ಚುದೂರು ಮಾಡಿಬಿಟ್ಟ. ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಾ ಇದೆ. ಇಂಥ ಒಂದು ಮಗನ ಸಮಾಧಾನ ಮಾಡ್ಕೊಂಡ್ರಿ, ಸಮಾಧಾನ ಮಾಡ್ಕೊಳ್ಳಿ. ಅಂತದ್ದೇನೂ ಆಗಿಲ್ಲ ರೀ. ನಿಮ್ ಕೈಲಿ ಆಗ್ತಾ ಇರೋದು ಯಾವುದಿದೆ ರೀ? ಯಾವುದಿದೆ? ನಾನು ಹೆಂಗೋ ಮುಖ ಹೊರಗಡೆ ತೋರಿಸ್ಲಿ. ಲವ್ ಆಯ್ತು ಬಿಡ, ಅದಕ್ಕೋಸ್ಕರ ಎಲ್ಲರೂ ಹಿಂಗೆ ಕೂತ್ಕೊಂಡ್ರೆ ಹೆಂಗ? ನೋಡ, ಎಳ್ನೀರು ತಲೆ ಮೇಲೆ ಬಿದ್ದಿದೆ ಗೊತ್ತು, ತೆಂಗಿನಕಾಯಿ ಮರಣ ಬಿದ್ದಂಗೆ ಆಡ್ತಾ ಇದೆಯಲ್ಲ. ನೋಡ, ಅಪ್ಪ ಅಮ್ಮ ಬಂದು ಬಳಗ ಅಂದಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಬಿಡು ಶಿವು, ಎದೋಳ ಮೇಲೆ ನೋಡು ಶಿವು, ಅವನೇನೋ ವಯಸ್ಸಿನ ಹುಡುಗ, ದುಡುಕಿ 2 ಮಾತು ಜಾಸ್ತಿ ಆಡಿದ್ದಾನೆ. ಹಾಗಂತ ಈ ವಯಸ್ಸಿನಲ್ಲಿ ನೀನು ಕಾಲೇಜ್ಗೆ ಹೋಗೋಕ್ಕಾಗತ್ತಾ? ವೈ ನಾಟ್? ಯಾಕೆ ಹೋಗ್ಬಾರ್ದು ಕಾಲೇಜ್ಗೆ? ಕಲಿಯಕ್ಕೆ ಯಾವ ವಯಸ್ಸಾದ್ರೆ ಏನ್ರಪ್ಪ? ಡ್ರೀಮ್ಸ್ ಇರೋದೇ ಚೇಸ್ ಮಾಡಕ್ಕೆ. ಡೋಂಟ್ ಕ್ವಿಟ್ ಶಿವು. ಅಲ್ಲಪ್ಪ, ಆವಾಗ ಸಿಲೆಬಸ್ ಚೇಂಜ್ ಆಗ್ತಾ ಇರುತ್ತೆ. ಪಾಠ ಮಾಡೋನಿಗೆ ಪಾಠ ಅರ್ಥ ಆಗಿರಲ್ಲ. ಇನ್ನು ಅವನೇನು ಪಾಠ ಮಾಡ್ತಾನೆ, ಇವನೇನು ಅರ್ಥ ಮಾಡ್ಕೊಳ್ತಾನೆ. ಎಕ್ಸಾಮ್ ಬರೆದು ಫೇಲ್ ಆದರೆ ನೋಡು ಜನ ಆಡ್ಕೊಳಲ್ವಾ? ನೋಡಿ, ನನ್ನಿಂದ ಇದೇ ಯೋಚನೆ ಮಾಡಿ ತುಂಬಾ ನೊಂದ್ಕೊಂಡಿದ್ದಾರೆ. ಈಗ ಒಬ್ಬೊಬ್ರು ಅನ್ನೋ ಥರ ಮಾತಾಡಿ ಮತ್ತೆ ಅವ್ರ ಮನ್ಸು ನೋಯಿಸ್ಬೇಡಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಓಕೆ ಓಕೆ, ಅವ್ರನ್ನೊಬ್ಬನೇ ಬಿಟ್ಬಿಡಿ. ಸರಿ ಶಿವು, ಸಿಗೋಣ ಮತ್ತೆ. ಶಿವು ಸರಿ, ನಾ ಬರಲ್ಲ. ಇಲ್ಲಿ ನೋಡಿ, 100 ಜನ 100 ಥರ ಮಾತಾಡ್ತಾರೆ. ಅದಕ್ಕೆಲ್ಲ ನೀವು ತಲೆ ಕೆಡ್ಸ್ಕೊಂಡು ಕೂತ್ರೆ ಹೇಗೆ? ತಗೊಳ್ಳಿ, ಎದ್ದು ರೆಡಿಯಾಗಿ. ಅರೆ, దాని కరెక్ట్ టైంకి బయలుదేరతా. ఇని బర్స బర్పుండు. ಶಿವು ಅಣ್ಣ, ಏನಪ್ಪ? ಏನೂ ಆಗಿಲ್ಲ ಅಣ್ಣ. ನೀವು ಹೋಗಿ ಆ ಫೈಲ್ಸ್ ಎಲ್ಲ ಅಲ್ಮಾರಲ್ಲಿ ಇಟ್ಟಿದ್ದೀನಿ, ಕರೆಕ್ಟಾಗಿ ಚೆಕ್ ಮಾಡಿ ಬನ್ನಿ. ಹೋಗಿ. ಕಂಗ್ರ್ಯಾಚುಲೇಷನ್ಸ್, ಸೆಲೆಬ್ರೇಷನ್ಸ್. ಬನ್ರಿ ಕುಮಾರ್, ತಗೊಳ್ಳ ಸುಧಾಕರ ಸ್ವೀಟ್. ಯಾಕೆ ಸರ್? ಇಟ್ಸ್ ಅ ಹ್ಯಾಪಿ ಒಕೇಶನ್. ನನ್ನ ಫ್ರೆಂಡು ಶಿವು
ಕಾಲೇಜಿಗೆ ಸೇರ್ತಾ ಇದ್ದಾನೆ. ಅವ 20 ವರ್ಷದ ಹಿಂದೆ ನನ್ನ ಜೊತೆ ಸೇರ್ಬೇಕಾಗಿತ್ತು, ಆದರೆ ಪಾಪ ಅಪ್ಪ ಅಮ್ಮ ಸೇರಿಸ್ಲಿಲ್ಲ. ಏನು ಕಷ್ಟ ಆಯ್ತೋ ಏನೋ, ಆದರೆ ಈಗ ಸೇರ್ತಾ ಇದ್ದಾನೆ. ಆ ಖುಷಿಯಲ್ಲಿ ಸ್ವೀಟ್ಸ್ ತಿನ್ನು ಮಜಾ ಅಲ್ಲ. ಈ ವಯಸ್ಸಲ್ಲಿ ಚಿಕ್ಕ ಹುಡುಗರ ಜೊತೆ ಕ್ಲಾಸಲ್ಲಿ ಕೂತ್ಕೊಂಡು ಕಾಲೇಜಲ್ಲಿ ಐ ಕಾಂಟ್ ಇವನ್ ಇಮ್ಯಾಜಿನ್. ಇಟ್ಸ್ ಸೋ ಫನ್. ಐ ಕಾಂಟ್. ಸರ್ ಸ್ವೀಟ್ ಕೊಡಿ ಸರ್. ಎಷ್ಟು ದಿನ ನನ್ನ ಮಗ ಮಾಡದೇ ಇರೋದನ್ನ ನಾನು ಮಾಡಿ ತೋರಿಸ್ತೀನಿ. ಮನುಷ್ಯ ಮನಸ್ಸು ಮಾಡಿದ್ರೆ ಯಾವುದೂ ಅಸಾಧ್ಯ ಅಲ್ಲ ಅಂತ ನಾನು ಪ್ರೂವ್ ಮಾಡ್ತೀನಿ. ನೀವು ಸ್ವೀಟ್ ತಗೊಳ್ಳಿ ಸರ್, ತುಂಬಾ ಚೆನ್ನಾಗಿದೆ. ಏಯ್ ತಗೊಳ್ರೋ. ಬರ್ತೀನಿ ಸರ್. ನೀವು ಬಂದ್ರೆ ಸಾಲಲ್ಲ, ಸ್ಟೂಡೆಂಟ್ನು ಕರ್ಕೊಂಬರ್ಬೇಕು. ಅದೇ ಸರ್ ಬಂದಿದ್ದೀವಲ್ಲ. ಅಂದ್ರೆ ನಿಮ್ ಮಗಳಿಗೂ ಮಗುನ್ಗ ತಾನೇ ಸೀಟ್ ಬೇಕಾಗಿರೋದು, ಅವ್ರನ್ನ ಕರ್ಕೊಂಬನ್ನಿ. ಸರ್ ನೀನ್ ಹೇಳೋ. ಇವರೇ ಸರ್ ಸ್ಟೂಡೆಂಟು. ತಮಾಷೆ ಮಾಡಬೇಡಿ. ಇದ್ರಲ್ಲಿ ನಗೋದೇನ್ರಿ ಬಂತು? ಈ ವಯಸ್ಸಲ್ಲಿ ಅವ್ರು ಓದ್ತೀನಿ ಅನ್ನೋದನ್ನ ಹೆಮ್ಮೆ ಪಡಿ ಸರ್. ದಯವಿಟ್ಟು ಅಪ್ಲಿಕೇಶನ್ ತೆಗೆದು ನೋಡಿ. ಇವರೇ ಸ್ಟೂಡೆಂಟು. ಸರಿ ಸರಿ. ನೋಡಿಮ್ಮ, ಈ ವಯಸ್ಸಿನವರಿಗೆ ನಮ್ಮ ಕಾಲೇಜಲ್ಲಿ ಸೀಟ್ ಕೊಡೋಕೆ ಆಗೋದಿಲ್ಲ. ಇವ್ರಿಗೆ ಅಂತಾನೆ ಸರ್ಕಾರ ವಯಸ್ಕರ ಶಿಕ್ಷಣ ಕೇಂದ್ರ ಅಂತ ಓಪನ್ ಮಾಡಿದೆ, ಅಲ್ಲಿ ಇವ್ರನ್ನ ಸೇರಿಸಿ. ಯೂನಿಯನ್ ಕಾಲೇಜ್ ಕೂಡ ಇದೆ ಸರ್. ಅಲ್ಲೆಲ್ಲ ವಿಚಾರಿಸ್ಕೊಂಡು ಬಂದಿದ್ದೀವಿ. ನೀವು ದಯವಿಟ್ಟು ದೊಡ್ಡ ಮನ್ಸು ಮಾಡಿ ಸರ್, ಪ್ಲೀಸ್ ಸರ್. ಸರಿಮ್ಮ, ನೀವು ಈ ಫೈಲ್ನ ನಮ್ಮ ಕಮಿಟಿ ಮುಂದೆ ಇಡ್ತೀವಿ. ಅಲ್ಲಿ ನೀವು ಅವ್ರನ್ನ ಕನ್ವಿನ್ಸ್ ಮಾಡಿ ನೀವು ಸೀಟ್ ತಗೋಬಹುದು. ಐ ವಾಂಟ್ ಜಾಬ್ ಸರ್. Why you want job? I want money, sir. Money is not everything. Sir, in small twist in my life, sir, this is my daddy. This is me. He is struggling, I going college. Now one small twist. I struggling, he going college. What I do, sir? How you maintain your family? First fix the salary, sir. 8,000 per month. Your native? I am from Jademaisandra. ಅಯ್ಯ, ನಿನ್ನ ಜಡೆ ಮೈಸಂದ್ರ ಅಂತ ಬಂದ್ಬಿಟ್ಟು ಕನ್ನಡ ಮಾತಾಡಕ್ಕೇನೋ ಬಾರ. ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ನನ್ನ ಪ್ರಾಬ್ಲಮ್ ಏನು ಅಂತ ನಿನಗೆ ಗೊತ್ತೇನಯ್ಯ? ಬೆಳಗ್ಗೆಯಿಂದ ತಿಂಡಿ ಮಾಡಿಲ್ಲ, ಕಾಫಿ ಕುಡ್ದಿಲ್ಲ, ಒಂದು ದಮ್ ಹೊಡಿಯಕ್ಕಾಗಿಲ್ಲಯ್ಯ. ಆ ಲೂನಾ ಬೈಕಲ್ಲಿ ಬೇರೆ ಪೆಟ್ರೋಲ್ ಇಲ್ಲ. ತಳ್ಳಿ ತಳ್ಳಿ ಸಾಕಾಗಿದೆ. ನೀವು ಯಾವತ್ತಾದ್ರೂ ಲೂನಾ 10 ಕಿಲೋಮೀಟರ್ ತಳ್ಳಿದ್ದೀರಾ ಸರ್? 3 ಹೊತ್ತು ಹಸ್ಕೊಂಡಿದ್ದೀರಾ ಸರ್? ಸರ್, ನೀವು ಕೆಲಸ ಕೊಡ್ಲಿಲ್ಲ ಅಂತ ನನಗೇನು ಬೇಜಾರಿಲ್ಲ ಸರ್. ನೀವೇನೋ ಓದ್ಬಿಟ್ಟಿದ್ದೀರಾ ಅಂತ ನಮ್ಮಂಥವ್ರನ್ನ ಕೀಳಾಗಿ ನೋಡ್ಬೇಡಿ ಸರ್. ಸರ್, ಇವತ್ತಿನ ಫೈಲ್ ಎಲ್ಲಪ್ಪ? ಹೊಸ ಡೈರೆಕ್ಟರ್ ಇನ್ನೂ ಬಂದಿಲ್ಲ? ನೋಡ್ಕೊಂಡು ಬರ್ತೀನಿ ಸರ್. ಸರ್, ಕಮಿಟಿ ಮೀಟಿಂಗು. ನೀವು? ಶಿವಕುಮಾರ್ ಸರ್. ಓ, ಬನ್ನಿ ಸರ್, ಎಲ್ಲರೂ ನಿಮಗೋಸ್ಕರ ಕಾಯ್ತಾ ಇದಾರೆ. ಓ, ಆಗ್ಲೇ ಮೀಟಿಂಗ್ ಶುರು ಆಗೋಯ್ತು ಸರ್. ಹೌದು ಸರ್, ಶಿವಕುಮಾರ್ ಅಂತ ಹೊಸ ಡೈರೆಕ್ಟರ್. ಓ, ಶಿವಕುಮಾರ್ ಬನ್ನಿ, ಕೂತ್ಕೊಳ್ಳಿ. ಸರ್ ನಮಸ್ಕಾರ ಸರ್. ಕೂತ್ಕೊಳ್ಳಿ. ಪರವಾಗಿಲ್ಲ ಸರ್, ಕೂತ್ಕೊಳ್ಳಿ. ವೆಲ್ಕಮ್ ಸರ್. ಥ್ಯಾಂಕ್ ಯು ಸರ್. ಸರ್, ಆಕ್ಚುಲಿ ಓಕೆ, ನಮ್ಮ ಕಾಲೇಜ್ನಲ್ಲಿ ಲಾಸ್ಟ್ ಇಯರ್ ಡಿಪಾರ್ ಆಗಿದ್ನಲ್ಲ ಕುಮಾರ್, ಅವ್ರ ಫಾದರ್ ಅಡ್ಮಿಷನ್ಗೆ ನಮ್ಮ ಕಾಲೇಜಲ್ಲಿ ಅಪ್ಲಿಕೇಶನ್ ಹಾಕಿದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಸರ್, ಬೀಜದ ಹಾಗೆ ವೃಕ್ಷನೂ ಇರುತ್ತೆ, ಮಗನ್ ತರ ಅಪ್ಪನೂ ಇರ್ತಾರೆ. ನನ್ಗೇನು ಇದು ಸರಿ ಅನ್ನಿಸ್ತಾ ಇಲ್ಲ ಸರ್. ಯೂಶುವಲಿ ನಮ್ಮ ಕಾಲೇಜಲ್ಲಿ 96% ರಿಸಲ್ಟ್ ಬರ್ತಾ ಇದೆ. ನಾವು ಈ ಸಲ 100% ರೀಚ್ ಆಗಬೇಕು ಅನ್ಕೊಂಡಿದ್ದೀವಿ. ಅವ್ರಿಗೆ ಸೀಟ್ ಕೊಟ್ವಿ ಅನ್ಕೊಳ್ಳಿ, ಅವ್ರು ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಪಾಸ್ ಆಗ್ಲೇಬೇಕು, ಇಲ್ಲಾಂದ್ರೆ ಕಾಲೇಜ್ ಮರ್ಯಾದೆ ಹೋಗ್ಬಿಡುತ್ತೆ. ಅವನ ಅನ್ಕಲ್ಚರ್ಡ್ ಆಕ್ಟಿವಿಟೀಸ್ ಇಡೀ ಕಾಲೇಜ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನಾವೆಲ್ಲರೂ ಸಪೋರ್ಟ್ ಮಾಡಬಹುದಾಗಿತ್ತು. ಸರ್, ಸರಿ, ನಿಮ್ಮ ಒಪಿನಿಯನ್ ನೀವೆಲ್ಲ ಹೇಳಿದೀರಾ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಶಿವಕುಮಾರ್? ನೀವೆಲ್ಲ ಅನ್ಕೊಳ್ತಾ ಇರೋ ಆಫೀಸರ್ ಶಿವಕುಮಾರ್ ನಾನಲ್ಲ ಸರ್. ಇಷ್ಟೊತ್ತು ನೀವು ಮಾತಾಡ್ತಾ ಇರೋ ಡಿಬಾರಾದ ಕುಮಾರ್ ತಂದೆ ಶಿವಕುಮಾರ್ ಸರ್ ನಾನು. ನನ್ನ ಮಗ ತಪ್ಪು ಮಾಡಿರ್ಬೋದು, ಬಟ್ ಅದಕ್ಕೆ ದಯವಿಟ್ಟು ನನಗೆ ಶಿಕ್ಷೆ ಕೊಡಬೇಡಿ. ನನಗೆ ಸೀಟ್ ಕೊಡಿ ಸರ್. ಸರ್ ಪ್ಲೀಸ್. ಸರ್, ಡ್ಯೂ ರೆಸ್ಪೆಕ್ಟ್ ಟು ಎವ್ರಿವನ್ಸ್ ವ್ಯೂ. ಶಿಕ್ಷಣ ಎಲ್ಲರ ಜನ್ಮಸಿದ್ಧ ಹಕ್ಕು. ಓದೋದಕ್ಕೆ ಇಷ್ಟೇ ನಿರ್ದಿಷ್ಟವಾದ ವಯಸ್ಸಾಗಿರ್ಬೇಕು ಅಂತ ಯಾವ ಕಾನೂನು ಇಲ್ಲ ಸರ್. ಲಾಸ್ಟ್ ವೀಕು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ನಾನು ಒಂದು ಆರ್ಟಿಕಲ್ ಓದ್ದೆ. ನೇಪಾಳದಲ್ಲಿ 94 ವರ್ಷದ ವೃದ್ಧ, ಅವನು ಇವತ್ತಿಗೂ ಸ್ಕೂಲ್ಗೆ ಹೋಗ್ತಾ ಇದ್ದಾನಂತೆ. ಎಂತ ಗ್ರೇಟ್ ಎಕ್ಸಾಂಪಲ್ ಅಲ್ವಾ? ನಾವು ಡೆವಲಪಿಂಗ್ ಇಂದ ಡೆವಲಪ್ಡ್ ಕಂಟ್ರಿ ಆಗ್ಬೇಕು ಅಂದ್ರೆ ಇಂಥದನ್ನೆಲ್ಲ ನಾವು ಕನ್ಸಿಡರ್ ಮಾಡಬೇಕು. ನಮ್ ಕಾಲೇಜ್ಗೆ ಇದೊಂದೊಳ್ಳೆ ಬೆಳವಣಿಗೆ ಸರ್. ಐ ಥಿಂಕ್ ವಿ ಶುಡ್ ಗಿವ್ ಅಡ್ಮಿಷನ್ ಟು ಮಿಸ್ಟರ್ ಶಿವಕುಮಾರ್. ಮೇಡಮ್, ಏನ್ ಮಾತಾಡ್ತಾ ಇದ್ದೀರಾ ನೀವು? ಒಂದ್ ನಿಮಿಷ ಇರ್ರಿ. ಅವ್ರ ಮಾತಲ್ಲಿ ನನ್ಗೇನೋ ಒಂದು ಸತ್ಯ ಕಾಣಿಸ್ತಾ ಇದೆ. ನಮ್ಮ ಕಾಲೇಜ್ನಲ್ಲಿ ಒಂದು ಸೀಟ್ ಕೊಟ್ರೆ ನಮ್ಮ ಕಾಲೇಜ್ಗೂ ಒಂದು ಒಳ್ಳೆ ಹೆಸರು ಬರುತ್ತೆ. ಎಕ್ಸಾಕ್ಟ್ಲಿ. ನಾನು ಅವ್ರು ಸೀಟ್ ಕೊಡ್ತಾ ಇದ್ದೀನಿ. ನೋ ಮೋರ್ ಆರ್ಗ್ಯುಮೆಂಟ್ಸ್. ಓಕೆ ಸರ್? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಸರ್, ಎಲ್ಲೆಲ್ಲೋ ಕೆಲಸ ಹುಡುಕದ, ಎಲ್ಲೂ ಕೆಲಸ ಸಿಕ್ಲಿಲ್ಲ. ಹೇಗೋ ಅವರಪ್ಪ ನಿಮ್ಮ ಬಾಲ್ಯ ಸ್ನೇಹಿತರಲ್ವಾ, ಏನಾನ ಒಂದು ಕೆಲಸ ಕೊಡಿ ಸರ್.
ನಮಸ್ತೆ ಸರ್. ಇಲ್ಲಿದೆಯಲ್ಲ ಕುರ್ಚಿ ನಿನ್ಗಾಗೆ ಕಾದಿರ್ಸಿಟ್ಟಿದ್ದು, ಕೂತ್ಕೋ. ನಿಮ್ಮ ಅಪ್ಪಂಗೆ ಗೊತ್ತಿದ್ದಿದ್ರೆ ನಿನ್ಗೊಂದು ಹೇಳ್ಕೊಡ್ತಿದ್ದ ಕನ್ನಡದ ಮಾತು, ಬಡವ ನೀ ಮಡಗದಂಗಿರು ಅಂತ. ಇಷ್ಟು ಓದಿದೆಯಲ್ಲ, ಇನ್ನು ನಾ ಏನಪ್ಪ ಕೆಲಸ ಕೊಡ್ಲಿ ನಿನಗೆ? ನಿಮ್ಮ ಅಪ್ಪನಂತೆ ಪ್ಯೂನ್ ಕೆಲಸ ಇದೆ, ಮಾಡ್ತೀಯಾ? ಮಾಡ್ತೀನಿ ಸರ್. ಸುಧಾಕರ ಸರ್, ಇವನು ಇವತ್ತಿಂದ ಕೆಲಸಕ್ಕೆ ಸೇರಿಸ್ಕೊಳಾಯ್ತು. ಈಗ ಹೋಗಿ ಒಂದು ಕಪ್ ಟೀ ತೊಗೊಂಬ ಹೋಗು. ಏನ್ ಮಾಡೋದಣ್ಣ? ನಡಿ ನಡಿ, ದೇವರಿದ್ದಾನೆ. ಏನಿದು? ನನ್ನ ರಾಜೀನಾಮೆ. ಕುಮಾರ, ಕೂರಿಸ್ತೇನೆ, ಈ ಕುರ್ಚಿಯಲ್ಲಿ ಕೂರಿಸ್ತೇನೆ. ತಿಂಡಿ ತಿನ್ಕೊಂಡು ಹೋಗಿ. ಟೈಮ್ ಆಯ್ತು, ಕಾಲೇಜಲ್ಲಿ ತಿಂತೀನಿ. ಸರಿ ಜೋಪಾನ. ಇದು ಒಂದು ದೀನ ಮಕ್ಕಳ ಯಾರ ಹತ್ರ? ನಾನು ಯಾರು ಅನ್ನೋದು ಗೊತ್ತು ತಾನೆ? ಓಯ್ ಮ್ಯಾನೇಜರ್ ಸರ್, ನಾನು ಯಾರು ಅನ್ನೋದು ಗೊತ್ತಲ್ವಾ? ಹೇಳ ಅವನಿಗೆ. ಸರ್, ಹೊಸ ಹುಡುಗ ಗೊತ್ತಾಗ್ಲಿಲ್ಲ. ಸ್ವಲ್ಪ ಸಾಂಬಾರ್ ಬೇಕು, ಸಾಂಬಾರ್. ಹಿಂಗೆ ಮಾಡ್ತೀರಿ? ಮಕ್ಕಳ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸಿ ಕಾಲೇಜಿಂದ ಒದ್ದೋಡಿಸ್ಬಿಡ್ತೀನಿ. ಮಾಡಬೇಡಿ ಸರ್, ಹಂಗೆ ಸ್ವಲ್ಪ ಚಟ್ನಿ ಕಲ್ಸೋಣ. ಅಲ್ಲಿ ಯಾವನ ಚಟ್ನಿ ತಗೊಂಡು ಉಯ್ರ ಹಿಂಗೆ ಅವಾಗ್ಲಿಂದ. ಓಯ್ ಯಾರ ನೀನು? ಹೇಳ ಮೇಲೆ. ಅದೇ ಗುರು ಡಿಬಾರದ್ನಲ್ಲ ಕುಮಾರ, ಅವ್ರ ಅಪ್ಪ ಗುರು. ಓ ಕಾಲೇಜ್ ಕುಮಾರು, ಎಕ್ಸಾಮ್ ಅಲ್ಲಿ ಡಿಬಾರು. ಅಲ್ಲ, ನಿನ್ ಮಗ ಕೊಟ್ಟಿದ್ದ ಹಾವಳಿನೇ ತಡ್ಕೊಳಕ್ಕಾಗಿಲ್ಲ, ಈಗ ನೀನ್ ಬೇರೆ ಬಂದು ಒಕ್ಕಿಸ್ಕೊಂಡಿದ್ಯಾ? ಸರ್, ನಾನೇನು ಸರ್ ಮಾಡಿದೆ? ನನ್ನ ಬಿಟ್ಬಿಡಿ ಸರ್, ನನ್ನ ತಂಟೆಗೆ ಬರಬೇಡಿ ಸರ್. ನಾನು ಏನು ನಿನ್ ತಂಟೆಗೆ ಬರಬಾರ್ದಾ? ಏನ್ ಮಾಡ್ಬಿಡ್ತೀಯಾ? ತಂಟೆಗೆ ಬರ್ತೀನಿ, ಏನ್ ಮಾಡ್ಬಿಡ್ತೀಯಾ? ಸೇನಾ ಮಾಡ್ತೀಯಾ? ಎತ್ತೋ ಕೈ. ಅದೇನಿಲ್ಲಮ್ಮ. ನೀವು ಸುಮ್ಮನೆ ಇರಿ ಮಾವ. ಮಾವನ ಲೋ, ನಿಮ್ ತಂದೆ ಅಷ್ಟು ವಯಸ್ಸಾಗಿದೆ, ಅವ್ರ ಮೇಲೆ ಕೈ ಮಾಡ್ತಿದ್ಯಲ್ಲ, ಇದೇನಾ ನಿನ್ ಹೀರೋಯಿಸಮು? ಅವ್ರು ಯಾರು ಗೊತ್ತಾ? ಒಂದ್ ಕಾಲದಲ್ಲಿ ದೊಡ್ಡ ವಿಲನ್. ಯಾರು? ಈಗೇನೋ ಸುಮ್ಮನೆ ಇದಾರೆ ಅಷ್ಟೇ. ಹೋಗ್ಲಿ ಬಿಡು, ಕಾಲೇಜ್ ಫಸ್ಟ್ ಡೇ, ಸುಮ್ಮನೆ ಕಿರಿಕ್ ಮಾಡ್ಬೇಡ, ಹೋಗ್ತಾ ಇರು. ನೀವು ಬನ್ನಿ ಮಾವ. ಯಾರಮ್ಮ ನೀ? ಸಾರಿ ಸರ್, ಒಳಗಡೆ ಹೇಳಿದ್ದೆಲ್ಲ ನಿಮ್ನ ಬಚಾವ್ ಮಾಡಕ್ಕೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಥ್ಯಾಂಕ್ ಯು ವೆರಿ ಮಚ್. ಸರ್, ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು. ನನ್ನಿಂದ? ಏನಮ್ಮ? ಬಾರಿ ಇಲ್ಲಿ. ಇವಳು ಕಾಲೇಜಲ್ಲಿ ಏನೋ ಅಡ್ವರ್ಟ್ ಮಾಡ್ಕೊಂಡಿದ್ದಾಳೆ, ಅವ್ರ ತಂದೆ ಬಂದಿಲ್ಲ. ದಯವಿಟ್ಟು ಇವತ್ತೊಂದಿನ ಅವ್ರ ತಂದೆ ತರ ಆಕ್ಟ್ ಮಾಡ್ತೀರಾ? ಪ್ಲೀಸ್ ಪ್ಲೀಸ್ ಪ್ಲೀಸ್. ಅಯ್ಯೋ, ನಾನಾ? ಆಗಲ್ಲಮ್ಮ, ನಾನು ಈ ಕಾಲೇಜ್ ಸ್ಟೂಡೆಂಟು. ಹೌದಮ್ಮ, ಇವತ್ತೇ ಜಾಯ್ನ್ ಆದೆ. ಈ ಕಾಲೇಜಲ್ಲಿ ಡಿಬಾರ್ ಆದನಲ್ಲ ಕುಮಾರ, ಅವನ ತಂದೆಯಮ್ಮ ನಾನು. ದಯವಿಟ್ಟು ತಪ್ಪ ತಿಳ್ಕೊಬೇಡಿ. ಹೆಲ್ಪ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಮ್ಮ. ಬರ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಏನಾಯ್ತು? ಅವ್ರು ನನ್ನ ನಿಜವಾದ ಮಾವ ಕಣೆ. ಹಾಯ್ ಎವ್ರಿಬಡಿ, ನನ್ನ ಹೆಸರು ರಮೇಶ್ ಅಂತ. ನಿಮ್ಮ ಪರಿಚಯನ ನೀವೇ ಮಾಡ್ಕೊಳ್ಳಿ. ಕಮನ್, ಯು ಸ್ಟಾರ್ಟ್. ನನ್ನ ಹೆಸರು ಡಿಸೋಜಾ. ನನ್ನ ಹೆಸರು ತೇಜಸ್ಸು. ನನ್ನ ಹೆಸರು ವಿಜಯ್. ನನ್ನ ಹೆಸರು ಕೀರ್ತಿ. ಯೋ ಸರ್, ನಮಸ್ಕಾರ ಸರ್. ತಮ್ಮ ಪರಿಚಯ? ಸರ್, ನನ್ನ ಹೆಸರು ಶಿವಕುಮಾರ್ ಅಂತ ಸರ್. ಹೇ, ಅಷ್ಟಕ್ಕೆ ಮುಗಿಸ್ಬಿಟ್ರೆ ಹೇಗೆ? ಇರಿ ಇರಿ ಇರಿ. ಹಾ, ನಿಮ್ಮ ಹೆಸರು ಶಿವಕುಮಾರ್ ಅಂತ ಎಲ್ರಿಗೂ ಗೊತ್ತಾಯ್ತು. ವಯಸ್ಸು ಗೊತ್ತಾಗ್ಲಿಲ್ವೇ? ಸರ್, 54 ಸರ್. 54.
ವಯಸ್ಸಲ್ಲಿ ಮನೆಯಲ್ಲಿ ಕೂತ್ಕೊಂಡು ನ್ಯೂಸ್ ಪೇಪರ್ ಓದ್ಬೇಕ್ರಿ, ಕಾಲೇಜಿಗೆ ಬಂದು ಓದೋದಲ್ಲ. ಓಕೆ, ನಮ್ಮ ಕಾಲೇಜ್ಗೆ ಸೇರ್ಕೋಬೇಕು ಅಂತ ಏನ್ ಹಠ? ಕಮಾನ್ ಸ್ಪೀಕ್. ಸರ್, ನನ್ನ ಮಗ ಕುಮಾರ್. ಹೌದು ಸರ್. ನಾವೇ ಕಾಲೇಜಿಂದ ಡಿಬಾರ್ ಮಾಡಿರೋ ಸ್ಟೂಡೆಂಟ್. ಐ ಥಿಂಕ್ ಎಲ್ರಿಗೂ ಗೊತ್ತು ಅನ್ಸುತ್ತೆ ಕುಮಾರ್. ಸಿ ಹೌ ಫೇಮಸ್ ಈಸ್. ಇಡೀ ಕಾಲೇಜ್ಗೆ ಕಳಂಕ ತಂದಿಟ್ಟಿದ್ದಾನೆ. ನೀವು ಬಂದು ಅದನ್ನ ಇನ್ನೂ ಜಾಸ್ತಿ ಮಾಡ್ಬೇಕು ಅಂತಿದ್ದೀರಾ? ಸರ್, ವಿದ್ಯೆ ಹೇಳ್ಕೊಡೋ ಗುರುಗಳನ್ನ ದೇವರು ಅನ್ನೋದು ನಮ್ಮ ಸಂಸ್ಕೃತಿ. ದೇವರ ಆಶೀರ್ವಾದ ಇರುತ್ತೆ. ಅಮ್ಮ, ಬೈಕ್ ಎಲ್ಲಮ್ಮ? ಈಗ ಕಾಲೇಜ್ ಯಾರು ಹೋಗ್ತಿರೋದು? ಅಪ್ಪ. ಕಾಲೇಜ್ಗೆ ಹೋಗಕ್ ಲೇಟ್ ಆಗತ್ತೆ ಅಂತ ತಾನೇ ನಾವು ಬೈಕ್ ತಗೊಂಡಿದ್ದು. ಇವಾಗೇನು, ಅಪ್ಪ ಬೈಕ್ ತೊಗೊಂಡು ಹೋಗಿದ್ದಾರೆ, ನೀನು ಲೂನಾ ತೊಗೊಂಡು ಹೋಗು ಅಂತ ಹೇಳ್ತಿದ್ಯಾ, ಅಷ್ಟೇ ಅಲ್ವಾ? ಅರ್ಥ ಆಯ್ತು ತಾನೇ. ನಿಮ್ಮ ಅಪ್ಪನ ಜವಾಬ್ದಾರಿ ತಗೊಂಡ್ಮೇಲೆ ನಿಮ್ಮ ಅಪ್ಪನ ಲೂನಾನು ನಿಂದೆ. ಮರಳಿ ಮರಳಿ ಯತ್ನವ ಮಾಡು ನೀನು ಮಾನವ, ಯಾರಿಗುಂಟು ಯಾರಿಗೆಲ್ಲ ಈ ಆಫರ್. is the process of identifying, measuring and communicating the economic information of an organization to its users Before food tablet need the information for decision making. An accounting standard is a principle and accounting serves the purpose. Is objective of accounting may differ from business to business depending upon their ಟೈಮ್ ಕರೆಕ್ಟ್ ಆಗಿ ಫುಡ್ ತಿನ್ಬೇಕು. however ನೋಡ್ತಾರೆ. general objectives of accounting. ಯಾರೋ ಟಿಫನ್ ಬಾಕ್ಸ್ ಓಪನ್ ಮಾಡೋ ಸ್ಮೆಲ್ ಬರ್ತಾ ಇದೆಯಲ್ಲ? ಸರ್, ಕುಮಾರ್ ಇಸ್ ಈಟಿಂಗ್ ಸರ್. ರೇ ಶಿವಕುಮಾರ್, ಇದೇನ್ ಕ್ಲಾಸ್ ರೂಮ್ ಅಂತ ತಿಳ್ಕೊಂಡಿದ್ದೀರೋ ಕ್ಯಾಂಟೀನ್ ಅಂತ ತಿಳ್ಕೊಂಡಿದ್ದೀರೋ? ಹೀಗೆ ಬಿಟ್ರೆ ಹಾಕೊಂಡು ಅಡಿಗೆ ಮಾಡಕ್ ಶುರು ಮಾಡ್ಬಿಡ್ತೀರಾ? ಅದಲ್ಲ ಸರ್, ನನಗೆ ಶುಗರ್ ಇದೆ, ಕರೆಕ್ಟಾಗಿ 1 ಗಂಟೆಗೆ ಟ್ಯಾಬ್ಲೆಟ್ ತಗೊಂಡು ಊಟ ಮಾಡ್ಬೇಕು ಸರ್. ನಿಮ್ಮ ಕ್ಲಾಸ್ ಬೇರೆ ಲೇಟ್ ಆಗ್ತಾ ಇದೆ, ಹಸಿವು, ಅದಕ್ಕೆ ಸರ್. ನನ್ನ ಕ್ಲಾಸ್ ರೂಮಲ್ಲೆಲ್ಲ ತಿನ್ನಂಗಿಲ್ಲ, ಹೊರಗಡೆ ಹೋಗಿ. ಸರಿ ಸರ್. ಏನು ಸ್ಮೆಲ್ಲು? ಏನದು? ಪಲಾವ್ ಸರ್. ಪಲಾವ್? ನಾಳೆ ಬರುವಾಗ ನನಗೂ ಪಾರ್ಸಲ್ ತಂದ್ಬಿಡಿ. ಓಕೆ ಸರ್. ಏಯ್, ನೋ ಲಾಫಿಂಗ್. ನೀವೆಲ್ಲ ಪಾಠ ಕೇಳಬೇಕು. ಉದ್ದಿನ ಬೇಳೆ, ಮೈದಾ ಹಿಟ್ಟು, ಗೋಧಿ ಹಿಟ್ಟು, ತೊಗರಿ ಬೇಳೆ, ಅವರೆ ಬೇಳೆ. ಅಮ್ಮ, ನಾವ್ ಇಷ್ಟೊಂದು ತಿಂತೀವಾ? ತಿನ್ಬೇಕಾದ್ರೆ ರುಚಿಯಾಗಿ ಇರುತ್ತಪ್ಪ, ತರ್ಬೇಕಾದ್ರೇನೆ ಅದ್ರ ಬೆಲೆ ಗೊತ್ತಾಗೋದು. ಫಸ್ಟ್ ಒನ್ ಈಸ್ ಫೈನಾನ್ಷಿಯಲ್ ಇನ್ಫಾರ್ಮೇಶನ್. Second one is statutory and other. The main thing is ಶಿವಕುಮಾರ್, ಹಾಸಿಗೆ ದಿಂಬು ಬೇಕಾದ್ರೆ ಹೇಳ್ರಿ, ತಂದು ಕೊಡ್ತೀನಿ. ಸಾರಿ ಸರ್, ಮಧ್ಯಾಹ್ನ ಟ್ಯಾಬ್ಲೆಟ್ ತಗೊಂಡ್ರೆ ನಿದ್ರೆ ಬರುತ್ತೆ, ಆದರೂ ನಾನು ಕಂಟ್ರೋಲ್ ಮಾಡ್ತಾ ಇದ್ದೀನಿ ಸರ್. ಇನ್ನೊಂದು ಸಾರಿ ನಿದ್ದೆ ಮಾಡಿದ್ರೆ ಕ್ಲಾಸಿಂದ ಆಚೆ ಕಳಿಸ್ಬಿಡ್ತೀನಿ. ಏ ಕುಮಾರ, ನಾನು ಹೇಳಿಲ್ವಾ ಕುಮಾರ ಒಂದಲ್ಲ ಒಂದಿನ ಬೆಳಿತಾನೆ ಅಂತ? ಯಾವ ರೇಂಜಿಗೆ ಬೆಳೆದ, ಕೈಗೆ ಸಿಗ್ತಿಲ್ಲ. ಅಣ್ಣ, ಒಂದು ನಿಮಿಷ. ನಮ್ಮ ಯಜಮಾನ್ರು ಯಾವ ಕ್ಲಾಸ್ ರೂಮಲ್ಲಿ ಇರ್ತಾರೆ? ಮಧ್ಯಾಹ್ನ ಊಟ ಮರ್ಕೊಂಡ್ಬಿಟ್ಟಿದ್ದಾರೆ, ಮಾತ್ರೆ ಬೇರೆ ತಗೊಂಡಿಲ್ಲ. ಅವ್ರಿನ್ನೆಲ್ಲಿರ್ತಾರಮ್ಮ? ಅಲ್ಲೇ ಕ್ಲಾಸ್ ರೂಮಲ್ಲಿ ಇರ್ಬೋದು, ಆ ಪಕ್ಕದ ರೂಮು ಎದುರುಗಡೆ ಕಾಣ್ತಾ ಇದ್ದ. ಸರಿ ಅಣ್ಣ. ಸರಿ. ಹಾ ರೀ, ಏನು ಹ್ಯಾಂಡ್ ರೈಟಿಂಗ್ ಇಷ್ಟು ಕೆಟ್ಟಾಗಿದೆ? ಎಷ್ಟು ಧೈರ್ಯನೋ ನಿನಗೆ? ನನ್ನ ಕ್ಲಾಸ್ನಲ್ಲಿ ನಿದ್ದೆ ಮಾಡ್ತಿದ್ಯಲ್ಲೋ, ಬರಿಯೋ. ರೀ ಮೇಸ್ಟ್ರೆ, ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ. ಪಾಪ ಬಾಯಿ ಬಂದಾಗ ಬೈತಾ ಇದ್ದೀರಲ್ಲ. ನೀವ್ ನಿದ್ದೆ ಮಾಡೋ ಹಾಗೆ ಪಾಠ ಮಾಡಿದ್ರೆ ಪಾಪ ಸ್ಟೂಡೆಂಟ್ಸ್ ಎಂಟ್ರಿ ಮಾಡ್ತಾರೆ. ಸುಮ್ನೆ ರೀ ನೀವು. ಅದ್ರಲ್ಲಿ ಅವ್ರ ವಯಸ್ಸು ಎಷ್ಟು ಅಂತ ಗೊತ್ತಾ ನಿಮ್ಗೆ? ನಿಮ್ ವಯಸ್ಸೆಷ್ಟು? 52. BP ಇದೆಯಾ? ಇದೆ. ಶುಗರ್ 270. ಅಯ್ಯೋ ದೇವ್ರೆ, ಟೈಮ್ ಎಷ್ಟು ನೋಡಿ ಇವಾಗ? 1:30. ನಿಮ್ಗೆ ಏನಾದ್ರು ತಲೆ ಇದೆಯಾ? ಕೂತ್ಕೊಳ್ಳಿ ಮೊದ್ಲು, ಕೂತ್ಕೊಳ್ಳಿ ಫಸ್ಟ್. ನಾನು ಹೇಳ್ತೀನಿ. ದೇವ್ರೆ, ಸರಿ ಇಲ್ಲ ಸರ್. BP ಶುಗರ್ ಅಂತ ಬಂದ್ಮೇಲೆ ಟೈಮ್ ಟು ಟೈಮ್ ಸರಿಯಾಗಿ ತಿನ್ಬೇಕು. ಬುಕ್ ಮುಚ್ಚ್ರಿ, ತಗೊಳ್ಳಿ. ಮನೇಲಿ ಇದ್ಯಾರು ಹೇಳಿ ಕಳ್ಸಲ್ವಾ ನಿಮ್ಗೆ? ಹಾ, ತಗೊಳ್ರಿ. ಮಾಸ್ಟ್ರೇ, ಟೈಮ್ಗೆ ಸರಿಯಾಗಿ ತಿಂದೆ ಹೋದ್ರೆ ಕೈ ಕಾಲೆಲ್ಲ ಗಡಗಡಗಡ ಅಂತ ನಡಗುತ್ತೆ. ತಗೊಳ್ಳಿ. ಸರ್, ಯಾಕೆ ಸರ್ ಅಳ್ತಾ ಇದ್ದೀರಾ? ಊಟ ಚೆನ್ನಾಗಿಲ್ವಾ? ಹಾಗಲ್ಲಮ್ಮ, ನಿಮ್ಮಿಬ್ಬರ ಅನ್ಯೋನ್ಯತೆ ನೋಡಿ ನನ್ನ ಕಣ್ಣಲ್ಲಿ ನೀರು ಬಂತು. ನನ್ನ ಹೆಂಡ್ತಿನೂ ಇದ್ದಾಳೆ, ನೀನು ಎಲ್ಲಿದೆಯಾ ಅಂತ ಕೇಳಲ್ಲ. ಕುಮಾರ, ನೀನು ಪುಣ್ಯ ಮಾಡಿದ್ದೆ ಕಣಯ್ಯ. ಥ್ಯಾಂಕ್ ಯು ಸರ್. ಊಟ ತುಂಬಾ ಚೆನ್ನಾಗಿದೆ ಕಣಮ್ಮ. ಸರಿ.